ಫೈನಲಿ RCB ಮತ್ತೊಂದು ಸಲ ಫೈನಲ್ ಪ್ರವೇಶವನ್ನು ಮಾಡಿದೆ. ಬೆಂಗಳೂರಿನಲ್ಲಂತೂ ಅಭಿಮಾನಿಗಳ ಸಂತಸ ಮುಗಿಲು ಮುಟ್ಟಿದೆ. ಸಾಕಷ್ಟು ಅಭಿಮಾನಿಗಳು ಈ ಸಲ ಕಪ್ ನಮ್ಮದೇ, ಒಂದೇ ಮೆಟ್ಲು ಇನ್ನೂ ಒಂದು ಕಪ್ ಗೆಲ್ಲೋದಕ್ಕೆ ಅನ್ನುವಂಥ ನಿಟ್ಟಿನಲ್ಲಿ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ. ಏನು ಹೇಳ್ತಾರೆ ಅಭಿಮಾನಿಗಳು ಈ ಸಂದರ್ಭದಲ್ಲಿ, ಫೈನಲ್ ಮ್ಯಾಚ್ಗೆ ಎಷ್ಟು ಎಕ್ಸೈಟ್ ಆಗಿದ್ದಾರೆ ಕೇಳ್ಕೊಂಡು ಬರೋಣ ಬನ್ನಿ. ತುಂಬ ಖುಷಿ ಆಗ್ತಾ ಇದೆ. ನಮ್ಮ ಕಿಂಗ್ ಕೊಹ್ಲಿ ಯಾವಾಗಲೂ ಕಿಂಗೇ. ಮತ್ತು ನಮ್ಮ ಹ್ಯಾಜಲ್ವುಡ್ ಅವರು ಬಂದಿದ್ದ ಮೇಲೆ ಇವತ್ತೆಲ್ಲ ಪಂಜಾಬ್ದವ್ರು ವಿಕೆಟ್ ಮೇಲೆ ವಿಕೆಟ್ ಹೋಗ್ತಾ ಇತ್ತು. ನಮ್ಮ ಸ್ಪಿನ್ನರು ಹೋಮ್ ಗ್ರೌಂಡ್ ಪ್ಲೇಯರ್, ಅವನು ಸೂಪರಾಗಿ ಬೌಲಿಂಗ್ ಮಾಡಿದರು. ನಮ್ಮ ಸಾಲ್ಟ್ ಬಗ್ಗೆ ಅಂತ ಏನು ಹೇಳೋಕ್ಕೆ ಇಲ್ಲ, ಚೆನ್ನಾಗಿ ಹೊಡೆದ್ರು, ಚೌಕ ಚೆನ್ನಾಗಿ ಹೊಡೆದ್ರು. ನಮ್ಮ ಫಿಲಿಪ್ ಸಾಲ್ಟ್ ಅಂತ ಎವರ್ ಗ್ರೀನು. ಜೂನ್ 3ಗೆ RCB ವಿನ್ ಆಗೋದು 100%. ಫುಲ್ ಬ್ಯಾಂಗ್ಳೂರು ಕರ್ನಾಟಕ ಫುಲ್ ಸೆಲೆಬ್ರೇಷನು. ಜೈ RCB. ಈ ಸಲ ಕಪ್ ನಮ್ಮದೇ. RCB ತುಂಬ ಖುಷಿ ಆಗ್ತಿದೆ. RCB ವಿರಾಟ್ ಕೊಹ್ಲಿ. ಈ ಸಲ ಚೆನ್ನಾಗಿ ಆಡ್ತಿದ್ದಾರೆ. ಈ ಸಲ ಕಪ್ ನಮ್ಮದೇ ಬರೋದಂತ ಗ್ಯಾರಂಟಿ. ಜೈ RCB. ನಮ್ಮದು ಗದಗ ಡಿಸ್ಟಿಕ್ಕು. ಓಕೆ. ಹಾಂ, ಇಲ್ಲ ಆ್ಯಕ್ಚುಲಿ ನಾವು ಈಗ ಹಾಲಿಡೇಸ್ ಇದೆ ಅಲ್ಲ, ಈಗೆಲ್ಲ ಹುಡುಗರೆಲ್ಲ ಹಾಲಿಡೇಸ್ ಇದೆ ಅಂತಂದ್ಬಿಟ್ಟು ಬೆಂಗಳೂರಿಗೆ ಬಂದಿದ್ವಿ. ಮತ್ತು ಇವತ್ತು RCB ಮ್ಯಾಚ್ ಕೂಡ ಇದೆ. ಬಟ್ ಚೆನ್ನಾಗಿ ಎಂಟರ್ಟೈನ್ ಮಾಡೋಣ, ಮ್ಯಾಚ್ ನೋಡೋಣ ಅಂತಂದ್ಬಿಟ್ಟು ಇಲ್ಲಿ ಬಂದಿರೋದು. ಸೊ RCB 18 ಸೀಸನ್ಸಲ್ಲಿ ಫೈನಲ್ಸ್ ವಿನ್ ಆಗಲಿಲ್ವಾ, ಇವತ್ತು ವಾಪಸ್ ನಾವು ಫೈನಲ್ಸ್ ಬಂದಿದ್ದೀವಿ. 2016 ಬಿಟ್ಬಿಟ್ಟು ವಾಪಸ್ಸು. ಅದಕ್ಕೆ ತುಂಬ 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 ಖುಷಿ ಆಗ್ತಿದೆ. ದಿಸ್ ಟೀಮ್ ಡಿಸರ್ವ್ಸ್ ಟು ಬಿ ಇನ್ ಫೈನಲ್ಸ್. ಎಷ್ಟು ಸ್ಟ್ರಾಂಗ್ ಟೀಮ್ ಇದೆ ಅಂದರೆ, ನಾವು 8 ಮ್ಯಾಚಸ್ ನಾವು ಇಷ್ಟು ಮ್ಯಾಚಸ್ರಲ್ಲಿ 8 ಡಿಫ್ರೆಂಟ್ ಮ್ಯಾನ್ ಆಫ್ ದ ಮ್ಯಾಚಸ್ ಆಗಿದ್ದಾರೆ. ಅಂದರೆ ಫುಲ್ ಟೀಮ್ ಕಾಂಟ್ರಿಬ್ಯೂಷನ್ ಕೊಡ್ತಿದ್ದಾರೆ. ಸ್ಟ್ರಾಂಗ್ ಟೀಮ್ ಇದೆ, ಬೇರೆ ಟೀಮ್ಸ್ಗೂ ಗೊತ್ತು ನಾವು ಮಾಡ್ಬೋದಂತ. ಅದಕ್ಕೆ ಇವಾಗ ಫೈನಲ್ಸಲ್ಲಿ ಬಂದಿದ್ದೀವಿ. ನಾವು ತುಂಬ 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 ಖುಷಿ ಇದೆ ಫ್ಯಾನ್ಸ್ಗೂ. ಅಹಮದಾಬಾದ್ ಸ್ಟೇಡಿಯಮು ನೋಡಿ ಹಿಂಗೆ RCB ಜರ್ಸಿ ಎಲ್ಲರೂ ಹಾಕೊಂಡು ಹೋಗ್ತವೆ ಅಲ್ಲಿ. ಮತ್ತು ಯಾರು ಫೈನಲ್ಸ್ ಯಾರು ಆಪೋಸಿಟ್ ಬರ್ತಾರೆ ಅದು ನಮ್ಗೆ ಗೊತ್ತಿಲ್ಲ. ಯಾವ ಟೀಮ್ ಇದ್ರೂ ನಾವು ವಿನ್ ಮಾಡ್ಬೋದು ಅಂತ ನಮಗಿದೊಂದು ಆಸೆನೂ ಇದೆ. ಮತ್ತು ವಿ ಆಲ್ಸೋ ಬಿಲೀವ್ ಇನ್ ಆ ಟೀಮ್ ಸೋ ವೆಲ್. ಸೊ ನಾನು ಅದು ಹೇಳಲ್ಲ ಏನು 4 ವರ್ಡ್ಸ್ ಇದೆ ಅಂತ, ಆದರೂ ನಿಮ್ಗೆ ಗೊತ್ತು, ನೋಡೋಣ ಆಗ್ಬೋದು ಅಂತ ನಾನೆಲ್ಲ ವಿಶಸ್ ಕೊಡ್ತೀನಿ RCB ಟೀಮ್ಸ್ಗೆ. ಫೈನಲ್ಸ್ ನೋಡೋಕ್ಕೆ ನಾನು ಹೋಗ್ಬೋದು. ಯಾರೋ ಟಿಕೆಟ್ಸ್ ಕೊಟ್ಟಿದ್ರೆ ಸ್ಟೇಡಿಯಮ್ದು, ನಾನು ಇಲ್ಲಿಂದ ಅಹಮದಾಬಾದ್ ಹೋಗ್ತೀನಿ. ಅಲ್ಲಿ ಸ್ಟೇಡಿಯಂ ಟಿಕೆಟ್ ನೀವೇನೋ ಅರೇಂಜ್ ಮಾಡಿದರೆ ನಾನು ಆಮೇಲೆ ವಾಪಸ್ ಇಂಟರ್ವ್ಯೂ ಕೊಡ್ತೀನಿ. ಯಾವ ಟೀಮು ಬರ್ಬೋದು ಸರ್, ನನಗೆ ಗೊತ್ತಿಲ್ಲ. MI ಏನೋ ಎಲಿಮಿನೇಟ್ ಆಗಬೇಕು, ಯಾಕಂದರೆ ಅವರು, ನಿಮಗೂ ಗೊತ್ತು ನಮಗೂ ಗೊತ್ತು, ಅವ್ರು ಬಂದಿದ್ರೆ ಆಮೇಲೆ ಅವರು ಆಟ ಬೇರೆದು. ನಾವೆಲ್ಲ ಕ್ರಿಕೆಟ್ ಆಡ್ತೀವಿ, ಅವ್ರು ಬೇರೆ ಥರ ಆಡ್ತಾರೆ. ಅದಕ್ಕೆ ನೋಡೋಣ. GT ಇಲ್ಲ ಅಂದರೆ ನಮ್ಮ ಟಿಕೆಟ್ಸ್ ಈಸಿ ಸಿಗ್ಬೋದು. ಅದಕ್ಕೆ ಐ ಎಕ್ಸ್ಪೆಕ್ಟ್ ದಟ್ GT ಈಸ್ ನಾಟ್ ದೇರ್, ಸೊ ವಿ ಕ್ಯಾನ್ ಗೆಟ್ ದರ್ ಟಿಕೆಟ್ಸ್. ಥ್ಯಾಂಕ್ ಯು. ವೆರಿ ಹ್ಯಾಪಿ. ತುಂಬ ಖುಷಿಯಾಗಿದೆ. ಶಿ ಹ್ಯಾಸ್ ಬೀನ್ ಅನ್ RCB ಫ್ಯಾನ್ ಸಿನ್ಸ್ 5 years of age. She's 13 now. Kohli fan, RCB fan. This is an experience for her. Yeah. First time experience at least. Very happy to be here. RCB Cafe. First time. It was very fun. Loved the atmosphere. And yes. This has Been. we're very happy about this. Yeah. Other way around. Yeah. See. Very happy. Yes. Very special jersey. Very special jersey. Thank you so much. For being the loudest crowd, just the two of us, very happy. Kerala, sir. Yeah. You're going to the final match, Illa, we'll come here. We'll celebrate with Bangalore and cheer for Bangalore. Thank you. ಸರ್, ಈ ಸರಿ RCB ಫೈನಲ್ಗೆ ಹೋಗಿದೆ. 100% ಮ್ಯಾಚ್ ಗೆಲ್ಲುತ್ತೆ. ಈ ಸರಿ 200% RCB ಕಪ್ ಎತ್ತುತ್ತೆ. ಈ ಸರಿ ಎತ್ತೋದು ನಮ್ಮ ಕರ್ನಾಟಕದಲ್ಲಿ ಹಬ್ಬ ಇದ್ದಂಗೆ. ಇದು ಯುಗಾದಿ ಹಬ್ಬ ಯಾವ ಥರ ಇರುತ್ತೋ, RCB ಗೆದ್ದರೆ ಅದೇ ಥರ ಹಬ್ಬ ಇರುತ್ತೆ. ಜೋರಾಗಿರುತ್ತೆ ಸರ್. ಲೈಫಲ್ಲಿ ಯಾವುದು ಈವೆಂಟ್ ಈ ಥರ ಇರಲ್ಲ, ಆ ಥರ ಇರುತ್ತೆ ಇದು. ಫುಲ್ ಸುಟ್ಟಾಗ್ತೀವಿ, ಬೆಂಗಳೂರನ್ನೇ ಸುಟ್ಟಾಗ್ತೀವಿ ಹಂಗೆ. ವಿರಾಟ್ ಕೊಹ್ಲಿ ಸರ್. ಯಾವ ಟೀಮ್ ಆದರೂ ಬರಲಿ ಗೆಲ್ಲೋದು RCBನೇ. 100% ಶೋರ್. ಟೀಮ್ ಯಾವುದಾದ್ರೂ ಇರಲಿ ಗೆಲ್ಲೋದು RCBನೇ. ಹೌದು ಸರ್, ಬೌಲಿಂಗ್ ಚೆನ್ನಾಗಿದೆ. ಫಸ್ಟ್ ಆಫ್ ಆಲ್ ನಮ್ಮ ಬ್ಯಾಟಿಂಗು, ಅದರಲ್ಲಿ ಜಿತೇಶ್ ಶರ್ಮಾ ಅಂತೂ RCBಗೆ 100% ಇದು ಮಾಡ್ತಾಯಿದ್ದಾರೆ. ಸಾಲ್ಟ್
200% ಸಾಲ್ಟು. ಪಡಿಕಲ್ಲು ಪಾಪ ಇದು ಇಂಜುರಿ ಆಗಿದ್ದು, ಅಗರ್ವಾಲ್ ನಮ್ಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಹೆಂಗೆ ಅನಿಸ್ತದೆ ಇಷ್ಟು 18 ವರ್ಷಗಳ ನಂತರ ಮತ್ತೊಂದು ಸಲ ಫೈನಲ್ ಹೋಗಿದೆ, ಎರಡನೇ ಸಲ ಫೈನಲ್ ಅಂತ ಇರೋದು? ಹೋಗಲಿ, RCB 18 ಅಲ್ಲ 180 ವರ್ಷ ಆದ್ರೂ ನಾವು RCBಗೆ ಸಪೋರ್ಟ್ ಮಾಡ್ತೀವಿ, ಏನು ತೊಂದರೆ ಇಲ್ಲ, ಖುಷಿ ಆಗ್ತಿದೆ. ಸೊ ಫೈನಲ್ಸ್ಗೆ ಹೋಗಿದ್ದಕ್ಕೆ ತುಂಬ ಖುಷಿ ಇದೆ. ಎಕ್ಸ್ಪೆಕ್ಟೇಷನ್ ಇತ್ತು ಗೆಲ್ತಾರೆ ಅಂತ, ಯಾಕಂದರೆ ಪಂಜಾಬ್ ವಿರುದ್ಧ ತುಂಬ ಒಳ್ಳೆ ರೆಕಾರ್ಡ್ಸ್ ಇದೆ RCBದು. ಸೊ ಹೀಗಾಗಿ ಗೆಲ್ತಾರೆ ಅಂತ ನಮಗೆ ಅಂದ್ಕೊಂಡಿದ್ವಿ, ಬಟ್ ಚೆನ್ನಾಗಿ ಆಡಿದ್ರು, ಖುಷಿ ಆಯಿತು. ಕ್ವೈಟ್ ಎಕ್ಸ್ಪೆಕ್ಟೆಡ್ ಔಟ್ಕಮ್ ಸರ್ ಇವತ್ತು. ನಾವು ಡೆಫಿನೆಟ್ಲಿ 100% ಗೊತ್ತಿತ್ತು ಇವತ್ತು RCB ಗೆದ್ದೇ ಗೆಲ್ತಾರೆ ಅಂತ. ಆ್ಯಂಡ್ ನಾವು ಫೈನಲ್ಸಿಗೆ ಡೆಫಿನೆಟ್ಲಿ ಹೋಗ್ತೀವಿ ಈ ಸತಿ, ಆ್ಯಂಡ್ ಗೆದ್ದೇ ಗೆಲ್ತೀವಿ. ಇಟ್ ವಾಸ್ ವಂಡರ್ಫುಲ್ ಸರ್. ಬೌಲರ್ಸ್ ನಾನು ಫ್ರೆಂಡ್ ಮಾತಾಡಿದ್ವಿ, ಎಲ್ಲೋ ಯಾಕೋ ಬೌಲಿಂಗ್ ಸ್ವಲ್ಪ ವೀಕ್ ಇದೆಯಲ್ಲ ಅಂತೇಳಿ. ಇವತ್ತು ಪ್ರಾಪರಾಗಿ ಪ್ರಿಪ್ರೇಷನ್ ಮಾಡ್ಕೊಂಡೇ ಬಂದಿದ್ರು ಅಂತ ಅನ್ನಿಸ್ತು. ಆ್ಯಂಡ್ ಎವ್ರಿ ಒನ್ ಆ ಇಂಟೆಂಟ್ ಕಾಣ್ತಿತ್ತು, ಆ ಎನರ್ಜಿ ಕಾಣ್ತಿತ್ತು. ವಿ ವರ್ ಸೋ ಹ್ಯಾಪಿ ಟು ಬಿ ಗೆದ್ರು. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.